ಭಾರತೀಯ ಭೂಸೇನೆಯಲ್ಲಿ ದೇಶದ ಏಕತೆ ಸಮಗ್ರತೆಯನ್ನು ಪ್ರತಿಪಾದಿಸುತ್ತಾ ನಮ್ಮೆಲ್ಲರ ಗೌರವಾನ್ವಿತರಾಗಿರುವಂತಹ ಸುಬೇದರು ಇದೀಗ 78ನೆಯ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನೀಡಬೇಕಾಗಿ ಅತ್ಯಂತ ಪ್ರೀತಿಯಿಂದ ಕೇಳ್ಕೊಂಡವರ ಮಾತುಗಳನ್ನು ನೆನಪಿಸಿಕೊಳ್ತಾ ಇದ್ದೇವೆ ನಾವು. ಅವರು ನನ್ನ ದೇಹವನ್ನು ಕೊಲ್ಲಬಹುದು, ಆದರೆ ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ದೇಹವನ್ನು ಛಿದ್ರ ಮಾಡಬಹುದು, ಆದರೆ ಅವರು ನನ್ನ ಚೈತನ್ಯ ದೇಶಭಕ್ತಿಯನ್ನು ಚಿತ್ರಿಸಲು ಸಾಧ್ಯವಿಲ್ಲ ಎನ್ನುವಂತಹ ಮಾತುಗಳನ್ನು ನೆನಪಿಸಿಕೊಂಡು बोलो भारत माता की, बोलो भारत माता की, बोलो भारत माता की, वंदे वंदे वंदे। अटेंशन ಸ್ವಾತಂತ್ರ್ಯ ದಿನಾಚರಣೆ ಈ ದಿನವನ್ನು ನೆನಪಿಸಿಕೊಳ್ಳಲು ನಾವು ವೀರ ಸಾವರ್ಕರ್, ಭಗತ್ ಸಿಂಗ್, ಮಂಗಲ್ ಪಾಂಡೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ ಮುಂತಾದವರಿಂದಾಗಿ ನಮಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಸಿಕ್ಕಿದಿರಬಹುದು. ನಾನು 21 ವರ್ಷ ಮುಂಚೆ ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗಿದ್ದೆ. 1987ರಿಂದ 95ರವರೆಗೆ ಇದೇ ಕಟೀಲು ಕಾಲೇಜ್, ಹೈಸ್ಕೂಲ್, ಜೂನಿಯರ್ ಕಾಲೇಜ್ ಆ್ಯಂಡ್ ಪದವಿ ಪೂರ್ವ ಕಾಲೇಜ್ ಇಲ್ಲಿಯೇ ಮುಗಿಸಿ 95ರಲ್ಲಿ ನಾನು ಆರ್ಮಿಗೆ ಜಾಯಿನ್ ಆದೆ. ಆರ್ಮಿಗೆ ಈಗಿನ ಇಲ್ಲಿ ನೋಡುವಾಗ ತುಂಬ ಸಂತೋಷವಾಗ್ತಾ ಇದೆ. ಇಷ್ಟೆಲ್ಲ ಆ ಟೈಮಲ್ಲಿ ಇಷ್ಟೆಲ್ಲ ಸಪೋರ್ಟ್ ಇರಲಿಲ್ಲ. ಫ್ಲಾಗ್ ಹಾಸ್ಟಿಂಗ್ ನಮ್ಮ ಕಾಲೇಜಲ್ಲಿ ಇದ್ದರೂ ನಮ್ಮ ಶಾಲೆಯವರ ಪರವಾಗಿ ಅಲ್ಲಿಯೇ ಆಗ್ತಾ ಇತ್ತು. ಈಗ ಕಟೀಲ ಆಡಳಿತ ಮಂಡಳಿಯಿಂದ ಆಗಿ ಇಷ್ಟು ಚೆನ್ನಾಗಿ ಆಗುತ್ತದೆ ಅಂತ ನನ್ನ ಕನಸಿನಲ್ಲಿ ಎಣಿಸಿರಲಿಲ್ಲ. ಮತ್ತೊಂದು ವಿಷಯವೇನೆಂದರೆ, ಶ್ರೀ ಹರಿನಾರಾಯಣ ದಾಸರಣ್ಣ ಆಸರಣ್ಣವರು ಮತ್ತು ನಾನು ಈ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಒಂದೇ ಟೈಮಲ್ಲಿ ಮಾಡಿದ್ದೀವಿ. ನನ್ನ ಸಹಪಾಠಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಕಳೆದ 3-4 ವರ್ಷದಿಂದ ಹೇಳ್ತಾ ಇದ್ರು, ಅದೇ ಉದಯ ಒಂದ್ಸಲ ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕು, ನೀನು ಇಲ್ಲೇ ಕಟೀಲೆ ಕಾಲೇಜಲ್ಲಿ ಇರೋರಲ್ವಾ ಅಲ್ವಾ ಅಂತ. ಯಾಕೆಂದರೆ ನಮಗೂ ಕೂಡ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ, ಅದು ಅಲ್ಲಿ ಕೂಡ ಪಿರಿಯಡ್ ಇರುತ್ತದೆ. ಆದ್ದರಿಂದಾಗಿ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತು ನನ್ನ ಆಫೀಸರೆಲ್ಲ ನಾನು ರಿಕ್ವೆಸ್ಟ್ ಮಾಡಿ ಈ ಸಲ ಚಲೋ ಬಂದು ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡುವಂತ ಬಂದ್ಬಿಟ್ಟೆ.